ಒಂದು ಆತಂಕ ಇತ್ತು ಸಹಜವಾಗಿ ಲ್ಯಾಂಡ್ ಆಗೋ ತನಕ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಬಟ್ ಈ ಸಲ ಭಾಳ ವೆಲ್ ಪ್ಲ್ಯಾನ್ಡ್ ಆಗಿ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಯಾವುದೇ ರಿಸ್ಕ್ ಇಲ್ಲದೆ ಅದನ್ನು ಮಾಡಲಾಯಿತು. ಸೊ ಅದಾದ ನಂತರ ನೀವೀಗ ದೃಶ್ಯದಲ್ಲಿ ನೋಡ್ತಿರೋದು ಫ್ಲೋರಿಡಾ ಸಮುದ್ರಕ್ಕೆ ಬಂದು ಅಲ್ಲಿ ಅಪ್ಪಳಿಸಿದಂಥ ಸಂದರ್ಭ. ಭಾಳ ಸಾಫ್ಟ್ ಆದಂಥ ಒಂದು ಲ್ಯಾಂಡಿಂಗ್ ಕೂಡ ಆಗಿದೆ, ಸ್ಪ್ಲಾಶ್ ಡೌನ್ ಆಗಿದೆ. ಸೊ ಅದಾದ ಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಆ ಒಂದು ಹ್ಯಾಚನ್ನು ಓಪನ್ ಮಾಡಿ ಅದಾದಮೇಲೆ ನಾವು ನೋಡ್ತಿರೋ ಹಾಗೆ ಅವ್ರನ್ನ ಸೇಫಾಗಿ ಕರ್ಕೊಂಡು ಹೋಗಲಾಗಿದೆ. ಇನ್ನು ಭಾಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆರೋಗ್ಯ ತಪಾಸಣೆ. ಆರೋಗ್ಯ ನಾರ್ಮಲ್ ಒಂದು ಸ್ಟೆಬಲೈಸ್ ಆಗೋ ತನಕ ಅವರಿಗೆ ಏನೇನು ಟ್ರೀಟ್ಮೆಂಟ್, ಫುಡ್ ಹೇಗೆ ಕೊಡಬೇಕು ಇದೆಲ್ಲವನ್ನು ಕೂಡ ಈಗ ಭಾಳ ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ. ಒಂದು ಹೈ ಲೆವೆಲ್ನ ಮೆಡಿಕೇಷನನ್ನು ಕೂಡ ಅವ್ರನ್ನ ಮೆಡಿಕಲ್ ಫೆಸಿಲಿಟಿಯನ್ನು ನೀಡಲಾಗುತ್ತೆ ಅಂತ. ಎಸ್, ಕಲ್ಪನಾ ಚಾವ್ಲಾ ಒಂದು ರಿಪೋರ್ಟನ್ನು ನೋಡಿದಂಥ ಸಂದರ್ಭದಲ್ಲಿ ಇದೆಲ್ಲ ಕಣ್ಮುಂದೆ ಬಂದಾಗ ನೆಕ್ಸ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದಾಕ್ಷಣ ಒಂದು ಆತಂಕ ಬರುತ್ತೆ. ಏನಪ್ಪ ಈ ರೀತಿಯಾಗಿ ಆದರೆ ಏನು ಅನ್ನೋ ಒಂದು ಆತಂಕ ಇರುತ್ತೆ. ಅದರಲ್ಲೂ ಕೂಡ ಒಂದಷ್ಟು ಟೆಕ್ನಿಕಲ್ ಆದಂಥ ಒಂದು ಎರರ್ಗಳು ಕೂಡ ಕಂಡು ಬಂದಂಥದ್ದು. ಇದೆಲ್ಲ ಇದ್ರೂ ಕೂಡ ಸುನೀತಾ ವಿಲಿಯಮ್ಸ್ ಮಾಡಿದಂಥ ಧೈರ್ಯ ಇದೆಯಲ್ಲ, ಅವರು ಬಾಹ್ಯಾಕಾಶಕ್ಕೆ ಹೋದಂಥದ್ದು, ಅಲ್ಲಿ ತಂಗಿದ್ದಂಥದ್ದು, ಇದೆಲ್ಲವೂ ಇದೆಯಲ್ಲ ಕೂಡ ಇದು ನಿಜಕ್ಕೂ ಕೂಡ ಯುವ ವಿಜ್ಞಾನಿಗಳಿಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು 9 ತಿಂಗಳ ಒಂದು ಯಶಸ್ವಿ ಯಾನವನ್ನು ಅಂತ್ಯಗೊಳಿಸಿರುವಂಥದ್ದು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಸುನೀತಾ ವಿಲಿಯಮ್ಸ್. ಹಲವಾರು ಜನರ ಒಂದು ಕುತೂಹಲ, ಆತಂಕ, ಇದ್ರ ಜೊತೆಗೆ ಪ್ರಾರ್ಥನೆಗಳು ಕೂಡ ಈಗಾಗಲೇ ಗಮನಿಸ್ತಾ ಇದ್ದೀವಿ. ಭಾರತದಲ್ಲೂ ಕೂಡ ಹಲವಾರು ಕಡೆ ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸಲಾಗ್ತಾ ಇತ್ತು. ಸುನೀತಾ ವಿಲಿಯಮ್ಸ್ ಅವರು ಸೇಫ್ ಆಗಿ ವಾಪಸ್ ಬರಲಿ ಅಂತ ಹಲವಾರು ಕಡೆ ಪ್ರಾರ್ಥನೆಗಳ ಜೊತೆಗೆ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗಿತ್ತು. ಆ ಎಲ್ಲ ಪೂಜೆ ಪುನಸ್ಕಾರದ ಫಲಿಸಿದೆ ಅಂತಲೇ ಹೇಳ್ಬೋದಾಗುತ್ತೆ. ಸೇಫ್ ಆಗಿ ಸುನೀತಾ ಅವರು ಲ್ಯಾಂಡ್ ಆಗಿದ್ದಾರೆ. ಅವ್ರ ಜೊತೆ ಹೋಗಿದ್ದಂಥ ಮತ್ತು 3 ಜನ ಗಗನಯಾತ್ರಿಗಳು ಎಲ್ಲರೂ ಕೂಡ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ವಿ ಒಬ್ಬೊಬ್ಬರನ್ನೇ ಅವ್ರನ್ನ ರೆಸ್ಕ್ಯೂ ಮಾಡ್ತಾ ಇದ್ದಂಥದ್ದು, ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿ ಗಮನಿಸ್ತಾ ಇದ್ದೀವಿ ಮೊದಲು ಇಬ್ಬರು ಬಂದ್ರಲ್ಲ, ಅವರು ಕೇವಲ 5 ದಿನ ಹೋಗಿದ್ದಂಥದ್ದು. ಅಂದರೆ ಇವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಂತಹ ಗಗನಯಾತ್ರಿಗಳು ಅವರೇನೇ ಅಲ್ಲಿ ಕಾಲೂರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಅವ್ರನ್ನ ಹಿಡ್ಕೊಂಡು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾಗಿ ಕಾಲೂರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಇವರಿದ್ದದ್ದು ಕೇವಲ 5 ದಿನ, ಆದರೆ 9 ತಿಂಗಳುಗಳ ಕಾಲ ಅಲ್ಲಿದ್ದಂಥದ್ದು. ಇದು ಒಂದು ರೀತಿಯಾಗಿ ನಿಜಕ್ಕೂ ಕೂಡ ಸ್ಫೂರ್ತಿ ಅಂತಲೇ ಹೇಳ್ಬೋದಾಗುತ್ತೆ. ಜೊತೆಗೆ ಇದು ಬೇರೆ ಬೇರೆ ರೀತಿಯಾದಂಥ ಎಕ್ಸ್ಪೆರಿಮೆಂಟ್ಗಳಿಗೆ ಇವರಿಂದ ಸಾಕಷ್ಟು ಅನುಭವಗಳನ್ನು ಹಂಚ್ಕೊಳ್ಬೇಕಾಗತ್ತೆ. ಅದನ್ನು ಒಂದು ರೀತಿಯಾಗಿ ಅಧ್ಯಯನ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಏನೇನಾಗ್ತಿದೆ ಅಂತ, ಏನಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. 9 ತಿಂಗಳ ಕಾಲ ಅಂದರೆ ಬೇರೆ ಬೇರೆ ರೀತಿಯಾದಂಥ ಅಧ್ಯಯನಗಳಿಗೂ ಕೂಡ ಇದು ಸ್ಫೂರ್ತಿ ಆಗುತ್ತೆ. ಈಗಾಗಲೇ ವಿಜ್ಞಾನಿಗಳು ಹೇಳ್ತಾ ಇದ್ರು, ನಮ್ಮ ಜೊತೆ ಸಾಕಷ್ಟು ಜನ ವಿಜ್ಞಾನಿಗಳು ಜಾಯ್ನ್ ಆಗಿದ್ರು. ಅವರು ಕೂಡ ತಮ್ಮ ಅನುಭವಗಳನ್ನು ಇದ್ರ ಜೊತೆಗೆ ಈ ಒಂದು ಎಕ್ಸ್ಪೆರಿಮೆಂಟ್ ಏನಿದೆ ಇದರ ಒಂದು ಉಪಯೋಗಗಳು ಯಾವ ರೀತಿಯಾಗಿ ಆಯಿತು, ಇದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಅಂದರೆ 9 ತಿಂಗಳ ಕಾಲ ಇವರು ಸ್ಪೇಸಲ್ಲಿ ಇದ್ರು ಅಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ಮಂಗಳಯಾನಕ್ಕೆ ಹೋಗಬೇಕು ಅಂತಂದರೆ ಅಥವಾ ಮಂಗಳ ಗ್ರಹಕ್ಕೆ ಹೋಗಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಸಾಕಷ್ಟು ಸಂಶೋಧನೆಗಳು ನಡೀತಾ ಇರುವಂಥದ್ದು. ಮಂಗಳ ಗ್ರಹಕ್ಕೂ ಕೂಡ ಮನುಷ್ಯನನ್ನು ಅಲ್ಲಿ ಕರ್ಕೊಂಡು ಹೋಗಬೇಕು, ಅಲ್ಲಿ ಲ್ಯಾಂಡ್ ಆಗಬೇಕು, ಅಲ್ಲಿ ಸಂಶೋಧನೆಗಳಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಯತ್ನಗಳು ಈಗಾಗಲೇ ಆಗ್ತಾ ಇದೆ. ಅದರಿಂದಾಗಿ ಮಂಗಳ ಗ್ರಹಕ್ಕೆ ಹೋಗಬೇಕು ಅಂತಂದರೆ ಆ ಒಂದು ಟ್ರಾವೆಲ್ ಸ್ಪೇಸ್ ಏನಿದೆ, ಆ ಒಂದು ಜರ್ನಿ ಏನಿದೆ ಅದೇ 9 ತಿಂಗಳುಗಳ ಕಾಲ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಈ ರೀತಿಯಾದಂಥ ಎಕ್ಸ್ಪೆರಿಮೆಂಟ್ಗಳೇನಿದ್ದಾವೆ 9 ತಿಂಗಳುಗಳ ಕಾಲ ಇವರು ಸ್ಪೇಸಲ್ಲಿ ಇದ್ದಂಥ ಒಂದು ಕ್ಷಣಗಳೇನಿದ್ದಾವೆ ಇದು ಬೇರೆ ಅಧ್ಯಯನಗಳಿಗೂ ಕೂಡ ಉಪಯೋಗವಾಗುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಈ ಒಂದು ಜರ್ನಿ ಬಹಳ ಸ್ಫೂರ್ತಿದಾಯಕವಾದಂಥ ಒಂದು ಜರ್ನಿ ಅಂತಲೇ ಹೇಳ್ಬೋದಾಗುತ್ತೆ. ಹಲವಾರು ಜನ ಯುವ ವಿಜ್ಞಾನಿಗಳಿಗೆ ಇದ್ರ ಜೊತೆಗೆ ಮುಂದೆ ಆಗುವಂತಹ ಒಂದು ಅಧ್ಯಯನಗಳಿಗೆ, ಎಕ್ಸ್ಪೆರಿಮೆಂಟ್ಗಳಿಗೆ ಇದೆಲ್ಲದಕ್ಕೂ ಕೂಡ ಇದು ಉಪಯೋಗವಾಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಇನ್ನು ಸುನೀತಾ ವಿಲಿಯಮ್ಸ್ ಅವರ ಒಂದು ಸಾಧನೆ ನೋಡೋದಾದರೆ 9 ಬಾರಿ ಅವರು ಸ್ಪೇಸ್ ಜರ್ನಿಯನ್ನು ಮಾಡಿದ್ದಾರೆ. ಇದು ಮೊದಲೇನಲ್ಲ, ಸಾಕಷ್ಟು ಅನುಭವನ ಉಳ್ಳಂಥವರು. ಈ ರೀತಿಯಾದಂಥ ಟೆಕ್ನಿಕಲ್ ಎರರ್ಗಳು ಬಂದಂಥ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ. ಬೇರೆ ಯಾರಾದರೂ ಹೊಸಬ್ರು ಹೋದರು ಅಂತಂದರೆ ಅವರು ಗಾಬರಿ ಆಗುವಂಥದ್ದು, ಅಥವಾ 8 ದಿನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ನಾವು 8 ದಿನ ಇರಬೇಕು ಅಂತ. ಆದರೆ
8 ದಿನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು 9 ತಿಂಗಳು ಇರಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅಂತಂದರೆ ಅದನ್ನು ಫೇಸ್ ಮಾಡೋದಕ್ಕೆ ಒಂದು ಮಾನಸಿಕವಾಗಿ ಅವರು ಸಿದ್ಧರಾಗಿರಬೇಕಾಗುತ್ತೆ, ದೈಹಿಕವಾಗಿ ಸಿದ್ಧರಾಗಿರಬೇಕಾಗುತ್ತೆ. ಕೇವಲ ಮಾನಸಿಕ ಮಾತ್ರ ಅಲ್ಲ, ಯಾಕಂದರೆ ದೈಹಿಕವಾಗಿ ಅಲ್ಲಿ ಅವರಿಗೆ ಬೇಕಾದಂಥ ಫುಡ್ಗಳು ಅಂದರೆ ನಾರ್ಮಲ್ ಆಗಿ ಅವ್ರು ಏನು ತಿಂತಾ ಇರ್ತಾರೆ ಆ ರೀತಿಯಾದಂಥ ಫುಡ್ಗಳಿರೋದಿಲ್ಲ. ಇದ್ರ ಜೊತೆಗೆ ಅಲ್ಲಿನ ವಾತಾವರಣ ಇರ್ಬೋದು, ಇದೆಲ್ಲವೂ ಕೂಡ ವ್ಯತಿರಿಕ್ತವಾಗೇ ಇರುತ್ತೆ ಅವರಿಗೆ. ಆ ಕಾರಣದಿಂದಾಗಿ ಎಲ್ಲದಕ್ಕೂ ಕೂಡ ಸಿದ್ಧರಾಗಿರಬೇಕಾಗತ್ತೆ. ಅದರಿಂದಾಗಿ ಅವರ ಒಂದು ಅನುಭವ ಏನಿದೆ, 9 ಬಾರಿ ಅವರು ಗಗನಯಾನವನ್ನು ಮಾಡಿರುವಂಥದ್ದು, ಆ ಅನುಭವಗಳು ಈ ಹಿಂದೆ ಆದಂಥ ಒಂದು ಯಾನ ಏನಿದೆ ಅದೆಲ್ಲದರ ಒಂದು ಅನುಭವವನ್ನು ಸುನೀತಾ ಅವರು ಈ ಬಾರಿಯೂ ಕೂಡ ಬಳಸ್ಕೊಂಡಿರುವಂಥದ್ದು. ಈ ಒಂದು 9 ತಿಂಗಳ ಸುದೀರ್ಘ ಪ್ರಯಾಣ ಏನಿದೆ ನಿಜಕ್ಕೂ ಕೂಡ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಬೇರೆ ಬೇರೆಯವ್ರಿಗೂ ಕೂಡ ಸ್ಫೂರ್ತಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಹಲವಾರು ವಿಚಾರಗಳಿಗೆ ಇದು ಒಂದು ಅಧ್ಯಯನದ ರೀತಿಯಲ್ಲಿ ಆಗುತ್ತೆ. ಈಗಾಗಲೇ ಹೇಳ್ತಾ ಇದ್ರು, ಮಂಗಳ ಗ್ರಹಕ್ಕೆ ಹೋಗಬೇಕು ಅಂತಂದರೆ 9 ತಿಂಗಳ ಒಂದು ಜರ್ನಿ ಆಗುತ್ತೆ. ಅದರಿಂದಾಗಿ ಇವರು ಸ್ಪೇಸಲ್ಲಿ ಇದ್ದಂಥ ಸಂದರ್ಭದಲ್ಲಿ 9 ತಿಂಗಳು ಏನಿದ್ರು, ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿದ್ದರು, ಅವರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿತ್ತು, ಇದೆಲ್ಲವನ್ನು ಕೂಡ ಅಧ್ಯಯನವಾಗಿನಾಗಿ ತೆಗೆದುಕೊಂಡು ಮುಂದೆ ಆಗುವಂತಹ ಒಂದು ಪ್ರಯೋಗಗಳಿಗೆ ಇದು ಸ್ಫೂರ್ತಿ ಆಗುತ್ತೆ ಅಂತಲೇ ಹೇಳ್ಬೋದಾಗುತ್ತೆ. ಅದ್ರಲ್ಲಿ ಆಡಿಯೋ ಇದೆ. And we're going to stand by for splashdown located in the Gulf of America off the coast of Tallahassee, Florida. And splashdown, Crew 9 back on Earth. And SpaceX Freedom, splashdown. Good main release. Copy, splashdown. We see main chutes cut. Nick, Alex, Butch, Sunny, on behalf of SpaceX, welcome home. When it returns to Earth, it's just an initial check-in, make sure everybody is doing okay. They will ಇದೀಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಸ್ಪ್ಲಾಶ್ ಡೌನ್ ಆಯಿತು ಅನ್ನೋ ದೃಶ್ಯವನ್ನು. ಸೊ ಅದಾದಮೇಲೆ ಈ ಬೋಟ್ ಬಂದಂಥ ದೃಶ್ಯ ಇದು. ಸೊ ನೀವೇನಾದರೂ ಈಗ ಆನ್ ಮಾಡಿದರೆ ಏನಾಯಿತು ಆ ಸಂದರ್ಭದಲ್ಲಿ ಅಂತ. ಸೊ ಬಂದು ಫ್ಲೋರಿಡಾದ ಈ ಸಮುದ್ರ ಸರ್ಫೇಸ್ಗೆ ಬಂದು ಅದು ಕ್ಯಾಪ್ಸೂಲ್ ಬಂದು ಲ್ಯಾಂಡ್ ಆಗುತ್ತೆ. ಅದಾದಮೇಲೆ ಅಲ್ಲೇ ಕೂಡಲೇ ಅಲ್ಲಿನ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಬಂದು ರೋಪನ್ನು ಕಟ್ಟಿ, ನೀವು ಅಲ್ಲಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಒಬ್ಬರು ಕ್ಯಾಪ್ಸೂಲನ್ನು ಹತ್ತಿ, ಸೊ ಅದಾದಮೇಲೆ ಹೇಗೆ ಆ ಹ್ಯಾಚ್ ಓಪನ್ ಮಾಡ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು. ಸೊ ಅದಾದಮೇಲೆ ಅದನ್ನು ಆ ಕ್ಯಾಪ್ಸ್ಯೂಲನ್ನು ರೋಪ್ಗಳ ಮೂಲಕ ಈ ರೆಸ್ಕ್ಯೂ ಒಂದು ರಿಕವರಿ ಶಿಪ್ ಇರುತ್ತೆ ಅಲ್ಲಿ ಸ್ಪೇಸ್ ಎಕ್ಸ್ನದ್ದು, ಸೊ ಅಲ್ಲಿಗೆ ಅದನ್ನು ಶಿಫ್ಟ್ ಮಾಡಿ ನಂತರ ಅದನ್ನು ನೀಟಾಗಿ ಪೊಸಿಷನ್ ಮಾಡಿ ಹ್ಯಾಚ್ ಓಪನ್ ಮಾಡುವಂಥ. ಹ್ಯಾಚ್ ಓಪನ್ ಅಂತಂದರೆ ಆ ಕ್ಯಾಪ್ಸ್ಯೂಲ್ ಏನು ಅವ್ರನ್ನ ಕರೆತಂದಿತ್ತಲ್ಲ ನೋಡಿ, ಇದೆ ಕ್ಯಾಪ್ಸ್ಯೂಲ್. ಸೊ ಅದನ್ನು ಓಪನ್ ಮಾಡುವಂಥದ್ದಾಗುತ್ತೆ, ಅದರ ಬಾಗಿಲನ್ನು. ಸೊ ಅದಾದಮೇಲೆ 4 ಜನರನ್ನು ಕೂಡ ಸೇಫಾಗಿ ಹೊರತರುವಂಥ ಒಂದು ಕೆಲಸ ಆಯಿತು. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಭಾಳ ಅದ್ಭುತ ಅಂತಂದರೆ ಆ ಟೈಮ್ನಲ್ಲಿ ಈ ಡಾಲ್ಫಿನ್ಗಳು ಕೂಡ ಅಲ್ಲಿ ಜಿಗಿದಿದ್ದದೇನಿತ್ತು, ಒಂದು ಅಭೂತಪೂರ್ವವಾದಂಥ ಒಂದು ವೆಲ್ಕಮನ್ನು ಅಲ್ಲಿ ತಂದು ಕೊಡುವಂಥದ್ದು ಆಯಿತು. ಸೊ ಸಮುದ್ರಕ್ಕೆ ಬಂದಿಳಿದಂಥ ಕ್ರೂ 9 ನೌಕೆ, ಸೊ ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದಿಂದ ಬಂದ ಸುನೀತಾ ವಿಲಿಯಮ್ಸ್ ಆ್ಯಂಡ್ ಟೀಮ್ ಸೊ ಸಮುದ್ರಕ್ಕೆ ಬಂದಿಳಿದ್ರು ಕ್ರೂ 9ನ ನೌಕೆಯವರು. ಸೊ ಅದಾದಮೇಲೆ ಏನು 4 ಜನರ ಈ ತಂಡ. ಸೊ ಅದಾದಮೇಲೆ ನೀವು ನೋಡ್ತಾ ಇರೋದು ಕೂಡಲೇ ಅಲ್ಲಿ ಈ ಫಾಸ್ಟ್ ಬೋಟ್ಗಳು, ರೆಸ್ಕ್ಯೂ ಬೋಟ್ಗಳು ಬಂದು ನಂತರ ಅವ್ರನ್ನ ಸೇಫಾಗಿ ಅಲ್ಲಿಗೆ ಈ ನೀವೀಗ ನೋಡ್ತಿರೋದು ಈ ರಿಕವರಿ ಶಿಪ್, ಸ್ಪೇಸ್ ಎಕ್ಸ್ನ ರಿಕವರಿ ಶಿಪ್, ಸೊ ಅದಕ್ಕೆ ಶಿಫ್ಟ್ ಮಾಡಲಾಯಿತು. ಇದಾದ ನಂತರ ನಾಸಾ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತು, ಒಂದು ಸಕ್ಸಸ್ ಪ್ರೆಸ್ ಮೀಟನ್ನು ಕೂಡ ನಡೆಸ್ತು, ತಮ್ಮ ಸಡಗರ ಸಂಭ್ರಮವನ್ನು ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಯಿತು. ಇನ್ನು ಇಡೀ ವಿಶ್ವ ಕಾಯ್ತಾ ಇದ್ದಂಥದ್ದು ಸುನೀತಾ ವಿಲಿಯಮ್ಸ್ ಅವರು ಯಾವ ರೀತಿಯಾಗಿ ಸೇಫಾಗಿ ಲ್ಯಾಂಡ್ ಆಗಲಿ ಅನ್ನೋ ಒಂದು ಕುತೂಹಲ ಜೊತೆಗೆ ಪ್ರಾರ್ಥನೆಯೊಂದಿಗೆ ಇಡೀ ವಿಶ್ವ ಕಾಯ್ತಾ ಇತ್ತು. ಅದೆಲ್ಲವೂ ಕೂಡ ಈಗ ಆಗಿದೆ. ಆದರೆ ಮುಂದೆ ಅವರ ಒಂದು ಅನುಭವವನ್ನು ಕೇಳೋದಕ್ಕೆ ಈಗ ಇಡೀ ವಿಶ್ವವೇ ಕಾಯ್ತಾ ಇದೆ ಅಂತಲೇ ಹೇಳ್ಬೋದಾಗುತ್ತೆ. ಅವರು 9 ತಿಂಗಳ ಕಾಲ ಯಾವ ರೀತಿ ಆಗಿದ್ದರು, ಆ ಒಂದು ಟೆಕ್ನಿಕಲ್ ಎರರ್ಗಳು ಬಂದಂಥ ಸಂದರ್ಭದಲ್ಲಿ ಅವರು ಅದನ್ನು ಮಾನಸಿಕವಾಗಿ ಯಾವ ರೀತಿಯಾಗಿ ಎದುರಿಸಿದ್ರು. ಯಾಕೆಂದರೆ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ. ಸ್ಪೇಸ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಟೆಕ್ನಿಕಲ್ ಎರರ್ ಕಾಣಿಸ್ತಾ ಇದೆ, ನಾವು ಸೇಫಾಗಿ ವಾಪಸ್ ಲ್ಯಾಂಡ್ ಆಗ್ತೀವಾ ಇಲ್ವಾ, ಈ ರೀತಿ ಆದಂಥ ಸಾಕಷ್ಟು ಆತಂಕ ಅಂತೂ ಇದ್ದೇ ಇರುತ್ತೆ. ಆ ಕಾರಣದಿಂದಾಗಿ ಅವರ ಒಂದು ಮಾತನ್ನು ಕೇಳೋದಕ್ಕೆ, ಅವರ ಒಂದು ಅನುಭವವನ್ನು ಕೇಳೋದಕ್ಕೆ ಈಗ ಇಡೀ ವಿಶ್ವವೇ ಕಾಯ್ತಾ ಇದೆ ಅಂತಲೇ ಹೇಳ್ಬೋದು.